ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಸೀತಾನಾಯಕ ಗೋವಿಂದ, ಶ್ರಿತ ಪರಿಪಾಲಕ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ದರಿದ್ರ ಜನ ಪೋಷಕ ಗೋವಿಂದ, ಧರ್ಮ ಸಂಸ್ಥಾಪಕ ಗೋವಿಂದ. ದರಿದ್ರ ಜನ ಪೋಷಕ ಗೋವಿಂದ, ಧರ್ಮ ಸಂಸ್ಥಾಪಕ ಗೋವಿಂದ. ಅನಾಥ ರಕ್ಷಕ ಗೋವಿಂದ, ಆಪದ್ಬಾಂಧವ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ತಿರುಗಿರಿಯ ಒಡೆಯನಾದ ಶ್ರೀ ಶ್ರೀನಿವಾಸನ ರಥಸಪ್ತಮಿಯ ಸಂದರ್ಭವಾದ ವಾಹನ ಸೇವಾ ವಿಧಿಗಳನ್ನು ಪ್ರಾತಃ ಕಾಲದಿಂದ ವೀಕ್ಷಿಸುತ್ತಿದ್ದೀರಿ. ಈ ಸಂಧ್ಯಾಕಾಲ ಸನ್ನಿಹಿತವಾಗುತ್ತಿರುವ ಶುಭ ಸಂದರ್ಭದಲ್ಲಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಶ್ರೀ ಶ್ರೀನಿವಾಸನು ಸರ್ವಭೂಪಾಲ ವಾಹನ ಸೇವೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಸಕಲ ಲೋಕಾಧೀಶ್ವರನಾಗಿರುವ ಶ್ರೀ ಶ್ರೀನಿವಾಸನಿಗೆ ಕರ್ಪೂರ ಮಂಗಲ ನೀರಾಜನದೊಂದಿಗೆ ಸ್ವಾಗತವನ್ನು ಬಯಸುತ್ತಿದ್ದಾರೆ ಅರ್ಚಕವರೇಣ್ಯರು. ಸಮಸ್ತ ಲೋಕಗಳಿಗೆ ಎಲ್ಲ ವಿಧವಾದ ಚೈತನ್ಯವನ್ನು ಒದಗಿಸುವ ಚೈತನ್ಯ ಮೂರ್ತಿಯಾಗಿ ವಿರಾಜಿಸುತ್ತಿರುವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೆಂಬ ಖ್ಯಾತಿಯನ್ನು ಪಡೆದುಕೊಂಡಿರುವ ಶ್ರೀ ಶ್ರೀನಿವಾಸನ ದಿವ್ಯಮಂಗಲ ವೈಭವವನ್ನು ವೀಕ್ಷಿಸುತ್ತಾ ನಾವು ಕೃತಾರ್ಥರಾಗುತ್ತಿದ್ದೇವೆ. ಜಗದೊಡೆಯನಾದ ಶ್ರೀನಿವಾಸನ ಮಂಗಲಕರವಾದ ಮುಖಮುದ್ರೆಯನ್ನು ವೀಕ್ಷಿಸಿ ಭಕ್ತರು ನತಮಸ್ತಕರಾಗುತ್ತಿರುವ ಶುಭ ಸಂದರ್ಭ ಇದಾಗಿದೆ. ದೇವಸ್ಥಾನದ ಧರ್ಮಕರ್ತೃಗಳಾದ ಜಿಯರ್ ಸ್ವಾಮಿಗಳು, ವೈಖಾನಸ ಆಗಮ ವಿದ್ವದ್ವರೇಣ್ಯರಾದ ಅರ್ಚಕರು, ಪರಿಪಾಲನಾ ದಕ್ಷರಾದ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿ ವರ್ಗದವರು, ಪರಮಾತ್ಮನಲ್ಲಿ ಅಚಂಚಲವಾದ ಭಕ್ತಿಯನ್ನು ನಿರಂತರವಾಗಿ ಹರಿಸುವಂತಹ ಭಕ್ತವರೇಣ್ಯರು, ಹೀಗೆ ಇವರೆಲ್ಲರ ಒಂದು ಮಹತ್ತರವಾದ ಸಂಗಮವಾಗಿ ಈ ಮಹತ್ವಪೂರ್ಣವಾದ ಕಾರ್ಯಕ್ರಮ ನಡೆದು ಬರುತ್ತಿದೆ. ಜಗದೊಡೆಯನಾದ ಶ್ರೀ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಭಕ್ತರು ತಮ್ಮನ್ನು ಪರಮಾತ್ಮನಿಗೆ ಒಪ್ಪಿಸುತ್ತಿದ್ದಾರೆ. ಪರಮಾತ್ಮನಿಗೆ ಒಪ್ಪಿಸಬಹುದಾದ ಶ್ರೇಷ್ಠವಾದಂತಹ ಪುಷ್ಪ ಯಾವುದು ಎನ್ನುವಂತಹ ಪ್ರಶ್ನೆ ಬಂದಾಗ ಮನಸ್ಸು ಎನ್ನುವಂತಹ ಪುಷ್ಪವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ನಿಲ್ಲಿಸಿದರೆ ಅದಕ್ಕಿಂತಲೂ ಹಿರಿದಾದಂತಹ ಪೂಜೆ ಇಲ್ಲವೇ ಇಲ್ಲವೆಂದು ಹಿರಿಯರು ಘೋಷಿಸಿದ್ದಾರೆ. ಅತ್ಯಂತ ಚಂಚಲವಾದ ಲೌಕಿಕವಾದ ವಿಷಯಗಳನ್ನು ನಿರಂತರವಾಗಿ ಸ್ಮರಿಸುವ ಚಾಳಿಯನ್ನು ಹೊಂದಿರುವ
ಮನಸ್ಸೆನ್ನುವಂತಹ ಆ ಪುಷ್ಪವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಇರಿಸಿದ್ದೇ ಆದರೆ ಅದಕ್ಕಿಂತಲೂ ಮಹತ್ತರವಾದ ಯೋಗವಿಲ್ಲ ಎಂದು ಹಿರಿಯರು ತಿಳಿಸಿದ್ದಾರೆ. ಆದ್ದರಿಂದ ಅಂತಹ ಮಹತ್ವಪೂರ್ಣವಾದಂತಹ ಪರಮಾತ್ಮನ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಕೃತಕೃತ್ಯರಾಗುತ್ತಾ ಶ್ರೀ ವೆಂಕಟನಾಥನ ಮಂಗಲಕರವಾದಂತಹ ವೈಭವವನ್ನು ವೀಕ್ಷಿಸಿ ಧನ್ಯರಾಗುತ್ತಾ ಶ್ರೀನಿವಾಸನ ಪರಿಪೂರ್ಣವಾದ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರಭೂತರಾಗೋಣ. ಈ ಸಂದರ್ಭದಲ್ಲಿ ಸರ್ವಭೂಪಾಲ ವಾಹನ ಸೇವೆ ಎಂದು ಕರೆಯಲ್ಪಡುವಂತಹ ಸೇವೆಯಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. 4 ಸ್ತಂಭಗಳಿಂದ ಕೂಡಿರುವಂತಹ ಮಂಟಪ ಇದು. ಅದೇ ರೀತಿಯಲ್ಲಿ ವಿಶೇಷವಾದಂತಹ ವೈಭವದೊಂದಿಗೆ 7 ಕಲಶಗಳಿಂದ ಕೂಡಿರುವಂತಹ ಮಹತ್ವಪೂರ್ಣವಾದಂತಹ ಶಿಖರದಿಂದ ಶೋಭಿಸುತ್ತಿರುವ ಸುವರ್ಣ ವರ್ಣ ಸುಶೋಭಿತವಾದಂತಹ ಮಂಟಪ. ಅದರ ಮಧ್ಯದಲ್ಲಿ ಜೀವಸ್ಥಾನದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಪರಮಾತ್ಮನ 2 ಬದಿಗಳಲ್ಲಿ ಶ್ರೀದೇವಿ ಭೂದೇವಿಯರು ವಿರಾಜಮಾನರಾಗಿದ್ದಾರೆ. ಪರಮಾತ್ಮನಿಗಿಂತಲೂ ಸ್ವಲ್ಪ ಕೆಳಭಾಗದಲ್ಲಿ ಶ್ರೀದೇವಿ ಭೂದೇವಿಯರು ವಿರಾಜಮಾನರಾಗಿರುವುದನ್ನು ತಾವು ಗಮನಿಸಬಹುದು. ಪರಮಾತ್ಮ ಎನ್ನುವಂತಹ ತತ್ವ ಅದು ಪುರುಷ ತತ್ವ ಅಲ್ಲ, ಅದು ಎಲ್ಲ ತತ್ವಗಳ ಸಮಾಹಾರವಾಗಿದೆ. ಆದ್ದರಿಂದಾಗಿ ಆ ಪರಮಾತ್ಮ ತತ್ವವನ್ನು ವರ್ಣಿಸಲು ಲಿಂಗಗಳು, ವಚನಗಳು ಅಥವಾ ಇನ್ಯಾವುದೇ ವಿಧವಾದಂತಹ ಹೆಸರುಗಳು ಯಾವುದೂ ಕೂಡ ಸರಿಹೋಗುವುದಿಲ್ಲ. ಆದ್ದರಿಂದ ಪರಮಾತ್ಮನನ್ನು ಅನೇಕ ನಾಮಗಳಿಂದ, ಅನೇಕ ಗುಣಗಳಿಂದ, ಅನೇಕ ವಿಧವಾದಂತಹ ಕಥೆಗಳಿಂದ ಪರಮಾತ್ಮನನ್ನು ವರ್ಣಿಸಿದರೂ ಕೂಡ ಅದು ಸಂಪೂರ್ಣವಾಗುವುದಿಲ್ಲ. ಆದ್ದರಿಂದಾಗಿ ಆ ಪರಮಾತ್ಮನ ಮಹಿಮೆ ಅಪಾರವಾದದ್ದು. ಪರಮಾತ್ಮನ ಮಹಿಮೆಯನ್ನು ಹೋಲಿಸುವುದಕ್ಕೆ ಸಮುದ್ರವಾಗಲಿ ಆಕಾಶವಾಗಲಿ ಸಾಕಾಗುವುದಿಲ್ಲ. ಆದ್ದರಿಂದಾಗಿ ಆ ಪರಮಪುರುಷನ ದಿವ್ಯವಾದಂತಹ ಮಹಿಮೆಯನ್ನು ಕಿಂಚಿತ್ ತಿಳಿದುಕೊಂಡು ಅದನ್ನು ಸ್ಮರಿಸುತ್ತಾ ಪರಮಾತ್ಮನ ಶ್ರೇಷ್ಠತೆಯನ್ನು ಮನದಟ್ಟು ಮಾಡಿಕೊಳ್ಳುವಂತಹ ವ್ಯಕ್ತಿಗಳಿಗೆ ಆ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತವಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಶಂಕೆ ಇಲ್ಲ. ಆ ಪರಮಾತ್ಮನ ಅನುಗ್ರಹ ಅತ್ಯಂತ ಮುಖ್ಯವಾದದ್ದು. ಪರಮಪುರುಷನಾಗಿರುವಂತಹ ಶ್ರೀ ಶ್ರೀನಿವಾಸನು ಇದೀಗ ವಾಹನ ಮಂಟಪದಿಂದ ಮುನ್ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಈ ಮಹತ್ವಪೂರ್ಣವಾದಂತಹ ಸಂದರ್ಭದಲ್ಲಿ ಶ್ರೀ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆದು ನಾವೆಲ್ಲರೂ ಕೂಡ ಧನ್ಯರಾಗುವಂತಹ ಸಂದರ್ಭ ಸನ್ನಿಹಿತವಾಗಿದೆ. ಶ್ರೀನಿವಾಸನನ್ನು ಭಕ್ತರೆಡೆಗೆ ಕೊಂಡೊಯ್ಯುತ್ತಿರುವಂತಹ ದೃಶ್ಯಾವಳಿಯನ್ನು ವೀಕ್ಷಿಸುತ್ತಿದ್ದಿರಿ. ವಾಹನ ಮಂಟಪದಿಂದ ಪರಮಾತ್ಮ ನಿಧಾನಗತಿಯಲ್ಲಿ ಪೂರ್ವ ರಥವೀದಿಯನ್ನು ಸೇರುತ್ತಿದ್ದಾನೆ. ನದಿಯು ಸಮುದ್ರದಲ್ಲಿ ಸೇರುವಂತೆ ಆ ಪರಮಾತ್ಮನು ಭಕ್ತರ ಸಮುದ್ರದತ್ತ ನಡೆದು ಬರುತ್ತಿರುವುದನ್ನು ತಾವು ವೀಕ್ಷಿಸುತ್ತಿದ್ದೀರಿ. ಜಗದೊಡೆಯನಾದಂತಹ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವನ್ನು ಬಯಸಿ ಭಕ್ತಜನರು ಪ್ರಾತಃ ಕಾಲದಿಂದ ಎಲ್ಲ ವಾಹನ ಸೇವೆಗಳನ್ನು ಕೂಡ ಕ್ರಮಶಃ ವೀಕ್ಷಿಸುತ್ತಾ ಬಂದಿದ್ದಾರೆ. ಅಂತಹ ವಿಶಿಷ್ಟವಾದಂತಹ ಒಂದು ವೈಭವದೊಂದಿಗೆ ಶೋಭಿಸುತ್ತಿರುವ ಈ ಉತ್ಸವ ಸೇವೆಯನ್ನು ವೀಕ್ಷಿಸುವಂಥ ಅವಕಾಶವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ 3 ವಾಹಿನಿಗಳಲ್ಲಿ ತೆಲುಗು, ತಮಿಳು ಹಾಗೂ ಕನ್ನಡ ವಾಹಿನಿಗಳಲ್ಲಿ ಒದಗಿಸುತ್ತಿದೆ. ಭಕ್ತರು ತಮಗೆ ಇಷ್ಟವಾದಂತಹ ಭಾಷೆಯಲ್ಲಿ ಕೇಳುವ ಪರಮಾತ್ಮ, ಭಕ್ತ ಪರಾಧೀನನಾದ ಪರಮಾತ್ಮ ಭಕ್ತರ ಒಳಿತಿಗಾಗಿ ಅನೇಕ ಲೀಲೆಗಳನ್ನು ಮಾಡುತ್ತಿರುತ್ತಾನೆ. ಭಕ್ತರು ಉನ್ನತಿಯನ್ನು ಪಡೆಯುವುದಕ್ಕೆ ಭಕ್ತರಲ್ಲಿ ಇರುವ ದೋಷಗಳು, ಬಲಹೀನತೆಗಳು ಕಾರಣವಾಗಿರುತ್ತವೆ. ಅಂತಹ ಬಲಹೀನತೆಗಳನ್ನು ಹೋಗಲಾಡಿಸುವುದಕ್ಕೆ ಬ್ರಹ್ಮನಿಂದ ಹಿಡಿದು ಎಲ್ಲ ಜೀವರಾಶಿಗಳನ್ನೂ ಕೂಡ ಪರಮಾತ್ಮ ಪರೀಕ್ಷಿಸುತ್ತಾ ಅವರಲ್ಲಿ ಶ್ರೇಷ್ಠವಾದಂತಹ ಗುಣಗಳನ್ನು ತುಂಬುತ್ತಾ ಅವರ ಪ್ರಗತಿಗೆ ಅವರೋಧವಾದಂತಹ ಅವಗುಣಗಳನ್ನು ಹೋಗಲಾಡಿಸುತ್ತಾ ಅವರನ್ನು ನಿತ್ಯವೂ ಊರ್ಧ್ವಗತಿಯತ್ತ ಮುನ್ನಡೆಸುತ್ತಿರುತ್ತಾನೆ. ಒಂದಾನೊಂದು ಸಂದರ್ಭದಲ್ಲಿ ಆ ಪರಮಾತ್ಮನ ದಿವ್ಯವಾದಂತಹ ಲೀಲೆಯನ್ನು ಅರಿಯದೇ ಇದ್ದಂತಹ ಬ್ರಹ್ಮದೇವನು
ತಾನೇ ಸೃಷ್ಟಿಕರ್ತ ಎನ್ನುವಂತಹ ಭ್ರಮೆಗೆ ಒಳಗಾದ. ಬಾಲಕನಾಗಿ ಗೋಕುಲದಲ್ಲಿ ಅಲೆಯುತ್ತಿದ್ದ ಕೃಷ್ಣನನ್ನು ಕಂಡು ಅವನು ಪ್ರಾಕೃತ, ಹರಿಯ ಅವತಾರವೆನ್ನುವಂತಹ ಜ್ಞಾನ ಸ್ವಲ್ಪವಿದ್ದರೂ ಹರಿಯ ಪರಿಪೂರ್ಣವಾದಂತಹ ಶಕ್ತಿ ಸಾಮರ್ಥ್ಯಗಳು ಈ ಕೃಷ್ಣನಲ್ಲಿ ಇಲ್ಲ ಎನ್ನುವಂತಹ ಒಂದು ಭ್ರಮೆಯನ್ನು ಹೊಂದಿದ. ಆ ಸಂದರ್ಭದಲ್ಲಿ ಆ ಕೃಷ್ಣನು ಕಾಯುತ್ತಿದ್ದಂತಹ ಗೋವುಗಳನ್ನು, ಗೋಪಾಲಕರುಗಳನ್ನು ಮಾಯ ಮಾಡಿ ಒಂದು ಗುಹೆಯಲ್ಲಿ ಇರಿಸಿದ. ಈ ಸಂದರ್ಭದಲ್ಲಿ ಕೃಷ್ಣನು ಏನು ಮಾಡಿಯಾನು ಎನ್ನುವ ಕುತೂಹಲಕ್ಕಿಂತಲೂ ಕೃಷ್ಣನನ್ನು ಪೇಚಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನು ಅಲ್ಲಿ ಬ್ರಹ್ಮನು ಮಾಡಿದ. ಆದರೆ ಆ ಪರಮಾತ್ಮನ ಶಕ್ತಿಯುಕ್ತಿಗಳು ಅಸಾಧಾರಣವಾದವು, ನಮ್ಮ ಊಹೆಗೆ ನಿಲುಕದೇ ಇರುವಂಥವುಗಳು. ಆ ಸಂದರ್ಭದಲ್ಲಿ ಕೃಷ್ಣನೇ ತಾನೇ ಗೋವುಗಳಾಗಿ, ತಾನೇ ಆ ಗೋವುಗಳ ವತ್ಸಗಳು ಅಂದರೆ ಕರುಗಳೂ ಆಗಿ, ತಾನೇ ಗೋಪಾಲಕನಾಗಿ, ಹೀಗೆ ಎಲ್ಲ ವಿಧವಾದಂತಹ ವೇಷಗಳನ್ನು ಕೂಡ ತಾನೇ ಧರಿಸಿದ, ರೂಪಗಳನ್ನು ತಾನೇ ಧರಿಸಿ ಎಂದಿನಂತೆ ವ್ಯವಹಾರ ನಡೆಯುವಂತೆ ಮಾಡಿದ. ಎಲ್ಲ ಗೋಪಾಲಕರುಗಳ ವೇಷವಷ್ಟೇ ಅಲ್ಲ, ಅವರ ಭಾಷೆ, ಅವರ ಸ್ವಭಾವ, ಅವರ ವ್ಯವಹಾರ ಇವೆಲ್ಲವೂ ಕೂಡ ಅವರಂತೆಯೇ ಇದ್ದುದು ವಿಶೇಷ. ಹಲವು ಸಂದರ್ಭಗಳಲ್ಲಿ ಮಕ್ಕಳಿಗೆ ಭಗವಂತನ ವೇಷಧಾರಣೆಯನ್ನು ಮಾಡಿಸುವುದುಂಟು. ರಾಮನಂತೆ ಧನುರ್ಬಾಣಗಳನ್ನು ಕೈಗೆ ಕೊಡುವುದೂ ಉಂಟು. ರಾಜ ಮಹಾರಾಜರುಗಳಂತೆ ಕಿರೀಟ ಕವಚಾದಿಗಳನ್ನು ತೊಡಿಸುವುದೂ ಉಂಟು. ಆದರೆ ಅವರು ರಾಮನಂತೆ ಧನುರ್ಧಾರಿಗಳಾಗಿರುವುದಿಲ್ಲ. ರಾಜ ಮಹಾರಾಜರುಗಳಂತೆ ಅವರ್ಯಾರೂ ಶ್ರೇಷ್ಠವಾದಂತಹ ಮಹತ್ತರವಾದಂತಹ ಪೌರುಷವನ್ನು ಹೊಂದಿರುವುದಿಲ್ಲ. ಹಾಗೆ ಆಗದೆ ಶ್ರೀಕೃಷ್ಣ ಆಯಾ ಬಾಲಕರಂತೆ ವ್ಯವಹರಿಸುತ್ತಾ, ಅವರಂತೆ ನಲಿಯುತ್ತಾ, ಕುಣಿಯುತ್ತಾ, ಮಾತನಾಡುತ್ತಾ, ಗೋವುಗಳಂತೆ ತಾನು ಇರುತ್ತಾ, ಆ ರೀತಿಯಾಗಿ ಎಲ್ಲ ವಿಧವಾದಂತಹ ಲೀಲೆಗಳನ್ನು ಕೂಡ ಮಾಡಿದಂತಹ ಸಂದರ್ಭ. ಅದನ್ನು ನೋಡಿ ಬೆಚ್ಚ ಬೆರುಗಾದಂತಹ ಬ್ರಹ್ಮನು ತನ್ನ ತಪ್ಪನ್ನು ಅರಿತುಕೊಂಡು ಇವನು ಸರ್ವಸಮರ್ಥನಾದಂತಹ ಸಂಪೂರ್ಣ ಶಕ್ತಿ ವೈಭವಗಳನ್ನು ಹೊಂದಿರುವಂತಹ ಪರಮಾತ್ಮನೇ ಸರಿ ಎನ್ನುವಂತಹ ಸಂದೇಶವನ್ನು ಜಗತ್ತಿಗೆ ಕೊಟ್ಟ. ಗೋವಿಂದ ಪಟ್ಟಾಭಿಷೇಕ ಅಂದರೆ ಗೋವಿಂದನು ಸಮಸ್ತ ಲೋಕಗಳ ಸೃಷ್ಟಿಸ್ಥಿತಿ ಲಯಗಳಿಗೆ ಕಾರಣೀಭೂತನಾದಂತಹ ಪರಮಾತ್ಮನೇ ಸರಿ ಎನ್ನುವಂತಹ ಅತ್ಯದ್ಭುತವಾದಂತಹ ನಿರ್ಣಯವನ್ನು ಬ್ರಹ್ಮ ಹೊಂದಿದ. ಹಾಗೆ ಆ ಪರಮಾತ್ಮನ ಲೀಲೆಗಳು ಅಚಿಂತ್ಯವಾದವುಗಳು, ಸಾಮಾನ್ಯರ ಊಹೆಗೆ ಸಿಲುಕದೇ ಇರುವಂತಹವುಗಳು. ಪರಮಾತ್ಮನ ಗುಣಗಳು ಗಣನೆಗೆ ಸಿಗುವಂತಹವುಗಳಲ್ಲ. ಆ ರೀತಿಯಾದಂತಹ ಒಂದು ವೈಭವವನ್ನು ಪರಮಾತ್ಮ ಹೊಂದಿದ್ದಾನೆ ಎನ್ನುವುದರಲ್ಲಿ ಯಾವ ವಿಧವಾದಂತಹ ಸಂದೇಹವೂ ಇಲ್ಲ. ಹಾಗೆ ಪರಮಾತ್ಮನನ್ನು ವರ್ಣಿಸುವಂತಹ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ಪರಮಾತ್ಮನ 10 ನಾಮಗಳನ್ನು, 12 ಹೆಸರುಗಳನ್ನು, 108 ಹೆಸರುಗಳನ್ನು, 1000 ಹೆಸರುಗಳನ್ನು ನಾವು ಬಳಸುವುದಿದೆ. ಆದರೆ ಅದು ಅಷ್ಟೇ ಪರಮಾತ್ಮನ ಹೆಸರುಗಳಲ್ಲ. ಪರಮಾತ್ಮ ಅನಂತ ನಾಮ ವಿಭೂಷಿತ, ಅನಂತ ಗುಣ ವಿಶಿಷ್ಟ. ಬೇಗ ಬಾ ಬೇಲಾಪುರ ಚೆನ್ನ, ಬೇಗ ಬಾ ಬೇಲಾಪುರ ಚೆನ್ನ,
ಬೇಗ ಬಾ ಬೇಗ ಬಾ ನೀಲ ಮೇಘವರ್ಣ, ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾರೋ ಬೇಗ ಬಾರೋ ಬೇಗ ಬಾರೋ, ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ರಮಣ ಗೋವಿಂದ ಬೇಗ ಬಾ, ಇಂದಿರೆ ರಮಣ ಗೋವಿಂದ ಬೇಗ ಬಾ. ನಂದನ ಕಂದ ಮುಕುಂದ ಬೇಗ ಬಾ, ನಂದನ ಕಂದ ಮುಕುಂದ ಬೇಗ ಬಾ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಉತ್ತುಂಗ ನರಸಿಂಗ ಬೇಗ ಬಾ, ರಂಗ ಉತ್ತುಂಗ ನರಸಿಂಗ ಬೇಗ ಬಾ. ಗಂಗೆಯ ಪಡೆದ ಪಾಂಡುರಂಗ ಬೇಗ ಬಾ, ಗಂಗೆಯ ಪಡೆದ ಪಾಂಡುರಂಗ ಬೇಗ ಬಾ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಅಗರುದ್ಧ ಅನಿರುದ್ಧ ಬೇಗ ಬಾ, ಶುದ್ಧ ಅಗರುದ್ಧ ಅನಿರುದ್ಧ ಬೇಗ ಬಾ. ಹದ್ದಾನೇರಿದ ಪ್ರಸಿದ್ಧ ಬೇಗ ಬಾ, ಹದ್ದಾನೇರಿದ ಪ್ರಸಿದ್ಧ ಬೇಗ ಬಾ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಧೀರ ಉದಾರ ಗಂಭೀರ ಬೇಗ ಬಾ. ಹಾರಾಲಂಕೃತ ರಘುವೀರ ಬೇಗ ಬಾ, ಹಾರಾಲಂಕೃತ ರಘುವೀರ ಬೇಗ ಬಾ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಸಹಯ್ಯ ವಿಜಯ ಬೇಗ ಬಾ, ಅಯ್ಯ ಸಹಯ್ಯ ವಿಜಯ ಬೇಗ ಬಾ. ಅಹಿಯಾದ್ರಿವಾಸ ಹಯವದನ ಬೇಗ ಬಾ, ಅಹಿಯಾದ್ರಿವಾಸ ಹಯವದನ ಬೇಗ ಬಾ. ಹಯವದನ ಬೇಗ ಬಾ, ಹಯವದನ ಬೇಗ ಬಾ, ಹಯವದನ ಬೇಗ ಬಾ. ಅಹಿಯಾದ್ರಿವಾಸ ಹಯವದನ ಬೇಗ ಬಾ, ಅಹಿಯಾದ್ರಿವಾಸ ಹಯವದನ ಬೇಗ ಬಾ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ. ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ.
ಬೇಗ ಬಾ ಬೇಗ ಬಾ ನೀಲಮೇಘವರ್ಣ, ಬೇಗ ಬಾ ಬೇಗ ಬಾ ಬೇಲಾಪುರ ಚೆನ್ನ, ಬೇಗ ಬಾ. ಗೋವಿಂದನ ಸ್ಮರಣೆ ಚಿತ್ತಕ್ಕೆ ಹಿತವಾದದ್ದು, ಮನಸ್ಸಿಗೆ ಹಿತವಾದದ್ದು. ಗೋವಿಂದನ ಮಂಗಳಕರವಾದ ವೈಭವ ಸರ್ವತ್ರ ವ್ಯಾಪ್ತವಾದದ್ದು. ಮಾನವರು ಪರಮಾತ್ಮನನ್ನು ಒಂದು ವಿಧವಾಗಿ ಅರ್ಥವಿಸಿಕೊಂಡರೆ, ಮಾನವರಿಗಿಂತಲೂ ಹೆಚ್ಚು ಶಕ್ತಿ ಸಾಮರ್ಥ್ಯಗಳನ್ನು, ಯುಕ್ತಿಯನ್ನು ಹೊಂದಿರುವಂತಹ ಯಕ್ಷ, ಕಿನ್ನರ, ಕಿಂಪುರುಷರು ಇನ್ನೊಂದು ರೀತಿಯಾದಂತಹ ರೀತಿಯಲ್ಲಿ ಪರಮಾತ್ಮನನ್ನು ಅರಿತುಕೊಳ್ಳುತ್ತಾರೆ. ಅವರಿಗಿಂತಲೂ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವ ದೇವತೆಗಳು ಪರಮಾತ್ಮನನ್ನು ಅರಿಯುವ ಪ್ರಕಾರವೇ ಬೇರೆ. ಹೀಗೆ ಅವರವರ ಶಕ್ತಿಗನುಗುಣವಾಗಿ ಪರಮಾತ್ಮನನ್ನು ಅಳೆದರೂ ಪೂರ್ತಿಯಾಗದೇ ಇರುವ, ಪೂರ್ಣತೆಯನ್ನು ಕಾಣದೇ ಇರುವ ವೈಭವ ಪರಮಾತ್ಮನದ್ದು. ಪರಮಾತ್ಮನನ್ನು ಪೂರ್ಣವಾಗಿ ಅರಿತವನು ಪರಮಾತ್ಮನೇ ಹೊರತು ಇನ್ನೊಬ್ಬರಲ್ಲ. ಶ್ರೀದೇವಿ ಭೂದೇವಿಯರು ಕೂಡ ಪರಮಾತ್ಮನ ಮಹಾತ್ಮೆಯನ್ನು ಅರಿತುಕೊಳ್ಳುವಂತಹ ಪ್ರಯತ್ನದಲ್ಲಿ ಇದ್ದಾರೆಯೇ ಹೊರತು ಪರಿಪೂರ್ಣವಾಗಿ ಅರಿತವರಲ್ಲ ಎನ್ನುವಂತಹ ಮಾತನ್ನು ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ವಿಶಿಷ್ಟವಾದ ವೈಭವ ನಮಗೆ ಈ ಸಂದರ್ಭದಲ್ಲಿ ಗೋಚರವಾಗುತ್ತಿರುವಾಗ, ಸಕಲ ಲೋಕ ಶುಭದಾಯಕನಾದಂತಹ ಪರಮಾತ್ಮನ ಪರಿಪೂರ್ಣವಾದ ಅನುಗ್ರಹವನ್ನು ಪಡೆದು ನಾವೆಲ್ಲರೂ ಧನ್ಯರಾಗೋಣ. ಅಂತಹ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ಅದು ನಮಗೆ ದಾರಿದೀಪವಾಗಿ, ಆಪತ್ತಿನಲ್ಲಿ ಆಶ್ರಯವಾಗಿ, ಅಜ್ಞಾನವನ್ನು ಹೋಗಲಾಡಿಸುವ ಮಹತ್ತರವಾದ ಜ್ಞಾನದೀಪವಾಗಿ ಅದು ನಮಗೆ ಅತ್ಯಂತ ಉಪಕಾರಕವಾಗುತ್ತದೆ. ಆ ಪರಮಪುರುಷನ ದಿವ್ಯವಾದಂತಹ ಸಾನ್ನಿಧ್ಯದಲ್ಲಿ ಗೋಪರು, ಗೋಪಿಕೆಯರು ತಮ್ಮದೇ ಆದಂತಹ ಪದ್ಧತಿಯಲ್ಲಿ ಆ ಕೃಷ್ಣನ ಲೀಲೆಗಳನ್ನು ತೋರ್ಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಿರುವುದನ್ನು ಗಮನಿಸುತ್ತಿದ್ದೇನೆ. ನಲಿಯುವ, ಕುಣಿಯುವ, ಆ ಪರಮಾತ್ಮನ ಸನ್ನಿಧಿಯಲ್ಲಿ ಆಡುವ ಎಲ್ಲ ಪ್ರಯತ್ನಗಳು ಕೂಡ ಪರಮಾತ್ಮನನ್ನು ಅರಿತುಕೊಳ್ಳುವಂತಹ ಸಾಧನೆಗಳಾಗಿ ಬದಲಾಗುತ್ತವೆ. ಪರಮಾತ್ಮನೆನ್ನುವಂತಹ ವಸ್ತು ಅಂತಹ ವಿಶೇಷವಾದಂತಹ ಫಲದಾಯಕವಾದದ್ದು. ಆದ್ದರಿಂದಾಗಿ ನಾವು ಮಾಡುವಂತಹ ಪ್ರತಿಯೊಂದು ಪ್ರಯತ್ನವೂ ಕೂಡ ಸಫಲವಾಗುವುದಿದ್ದರೆ ಅದು ಪರಮಾತ್ಮನ ಮುಂಗಡೆಯಲ್ಲಿ ಮಾತ್ರ. ತಿರುಗಿರಿಯ ಒಡೆಯನಾಗಿ ಸಕಲ ಲೋಕಾಧೀಶ್ವರನಾದ ಪರಮಾತ್ಮ ಇಂದು ಸರ್ವಭೂಪಾಲ ವಾಹನ ಸೇವೆಯಲ್ಲಿ ವಿರಾಜಮಾನನಾಗಿದ್ದಾನೆ. ಲೋಕವನ್ನು ಆಳುವುದಕ್ಕೆ ಇರುವವರು ಭೂಪಾಲರು, ಭೂಮಿಯನ್ನು ಪಾಲಿಸುವಂತಹ ವಿಶೇಷವಾದ ಅಧಿಕಾರವನ್ನು ಹೊಂದಿದವರು. ಅವರೆಲ್ಲರನ್ನೂ ಪಾಲಿಸುವಂಥವನು ಪರಮಾತ್ಮ. ಆದ್ದರಿಂದ ಆ ಪರಮಪುರುಷನ ದಿವ್ಯವಾದಂತಹ ಸಾನ್ನಿಧ್ಯ ಸಮಸ್ತ ಭೂಪಾಲಕರುಗಳಿಗೆ ಆಶ್ರಯ ಸ್ಥಾನವಾಗಿದೆ. ಆ ರೀತಿಯಾಗಿ ಪರಮಪುರುಷನು ಇಂದು ಮಹತ್ತರವಾದ ರಾಜಠೀವಿಯನ್ನು ಹೊಂದಿ ಭಕ್ತಜನರನ್ನು ಅಪಾರವಾಗಿ ಅನುಗ್ರಹಿಸುವ ವರದಾಯಕನಾಗಿ ವಿರಾಜಮಾನನಾಗಿದ್ದಾನೆ. ಹಿಂದಿನ ಕಾಲಗಳಲ್ಲಿ ರಾಜರುಗಳನ್ನು ಆಶ್ರಯಿಸಿ ಧನಕನಕಗಳನ್ನು ಸಂಪಾದಿಸಿ ಸುಖ ಸೌಖ್ಯದಿಂದ ಬದುಕುತ್ತಿದ್ದಂತಹ ಕಥೆಗಳನ್ನು ನಾವು ಕೇಳುತ್ತೇವೆ. ಆ ರೀತಿಯಾಗಿ ಸಮಸ್ತ ಲೋಕಗಳ ಐಶ್ವರ್ಯಗಳಿಗೆ ಅಧಿಪತಿಯಾದ ಶ್ರೇಯಃಪತಿಯಾದ ಶ್ರೀಪತಿಯನ್ನು ಭಕ್ತಜನರು ಆಶ್ರಯಿಸಿ ಬೆಲೆ ಕಟ್ಟಲು ಸಾಧ್ಯವಾಗದೇ ಇರುವಂತಹ ಅನುಗ್ರಹವನ್ನು ಪಡೆದು ತೆರಳುತ್ತಾರೆ. ಅನಲ್ಪವಾಗಿ ಕೊಡುವಂತಹ ಸ್ವಭಾವ ಪರಮಾತ್ಮನದ್ದು. ಆದ್ದರಿಂದ ಸಮೃದ್ಧಿಯ ಸಾಗರವಾಗಿ ಈ ತಿರುಮಲ ಕ್ಷೇತ್ರ ವಿರಾಜಮಾನವಾಗಿದೆ. ಭಕ್ತ ಜನರು ತಮ್ಮ ಭಕ್ತಿ ಭಾವಗಳನ್ನು ಪರಮಾತ್ಮನ ಮುಂಗಡೆಯಲ್ಲಿ ಇರಿಸುತ್ತಾ ಪರಮಾತ್ಮನ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಅರಿಯುತ್ತಾ ಎಲ್ಲ ವಿಧವಾದಂತಹ ರೀತಿಯಲ್ಲಿ ಆ ಪರಮಾತ್ಮನ ವಿಶೇಷವಾದಂತಹ ಪ್ರಖರವಾದ ವೈಭವವನ್ನು ಆಸ್ವಾದಿಸುತ್ತಾ ಆನಂದಮಯರಾಗಿದ್ದಾರೆ. ತಿರುಮಲ ಕ್ಷೇತ್ರಕ್ಕೆ ಆನಂದ ನಿಲಯ ಎನ್ನುವಂಥ ಹೆಸರಿದೆ. ಪರಮಾತ್ಮನಿಗೆ ಆನಂದ
ನಿಲಯಾಧಿಪ ಎನ್ನುವಂತಹ ಹೆಸರಿದೆ. ಅಂದರೆ ಎಲ್ಲ ರೀತಿಯಿಂದಲೂ ಕೂಡ ಆನಂದಮಯವಾಗಿರುವ ಈ ಸ್ಥಾನದಲ್ಲಿ ಮನಸ್ಸು ಲಯವಾಗಿ ಕೇವಲ ಆನಂದ ಮಾತ್ರ ಉಳಿಯುವಂತಹ ವಿಶಿಷ್ಟವಾದಂತಹ ಸ್ಥಾನವಾಗಿದು ಪರಿಶೋಭಿಸುತ್ತಿದೆ. ಆ ಪರಮಪುರುಷನ ಜೊತೆಗಿನ ನಮ್ಮ ಬಾಂಧವ್ಯ ಅಷ್ಟು ಮಧುರವಾಗಿದ್ದಾಗ ಅದರ ಅನುಭವ ಸಹಜವಾಗಿ ನಮಗೆ ಪ್ರಾಪ್ತವಾಗುತ್ತದೆ. ಶ್ರೀದೇವಿ ಭೂದೇವಿ ಸಹಿತನಾದಂತಹ ಪರಮಾತ್ಮನು ಸಮಸ್ತ ಲೋಕಗಳಿಗೆ ಶುಭವನ್ನು ಒದಗಿಸಿಕೊಡುವಂತಹ ಪರಮಾತ್ಮನು ಇಂದು ಸರ್ವಭೂಪಾಲ ವಾಹನ ಸೇವೆಯಲ್ಲಿ ಈ ಸಂಧ್ಯಾ ಕಾಲದಲ್ಲಿ ಭಕ್ತಜನರೆಲ್ಲರನ್ನೂ ಅನುಗ್ರಹಿಸುತ್ತಾ ಮುನ್ನಡೆಯುತ್ತಿರುವ ಸಂದರ್ಭದಲ್ಲಿ ಆ ಗೋವಿಂದನನ್ನು ನೆನೆಯುತ್ತಾ ಕೃತಾರ್ಥರಾಗೋಣ. ಮನದಲ್ಲಿ ಗೋವಿಂದನ ನೆನೆದರೆ ಪಾಪ ಕೋಟಲೆಗಳು ದೂರವಾಗುತ್ತವೆ. ಆದ್ದರಿಂದಾಗಿ ಅಂತಹ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹ ಸದಾ ಸರ್ವದಾ ನಮಗೆ ಪ್ರಾಪ್ತವಾಗಲಿ ಎಂದು ಈ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಧನ್ಯರಾಗೋಣ. ನಾರಾಯಣ ಎನ್ನುವಂತಹ ಮಂತ್ರ ಅತ್ಯಂತ ವಿಶಿಷ್ಟವಾದದ್ದು. ನಾರಾಯಣನ ನೆನೆ ಓ ಮನವೇ, ನಾರಾಯಣನ ನೆನೆ. ಮನಸ್ಸಿಗೆ ಬುದ್ಧಿವಾದವನ್ನು ಹೇಳುವುದಾದರೆ ನೀನು ಉಳಿದದ್ದೆಲ್ಲವನ್ನು ಬಿಟ್ಟು ನಾರಾಯಣನ ಸ್ಮರಣೆಯಲ್ಲಿ ಸದಾ ಮಗ್ನವಾಗಿರು ಎಂದು ಹಿತಬೋಧೆಯನ್ನು ಮಾಡಬೇಕಂತೆ. ಅದಕ್ಕಿಂತಲೂ ಹಿರಿದಾದಂತಹ ಕಾರ್ಯವಿಲ್ಲದೆ ಇರುವುದರಿಂದ, ಉಳಿದದ್ದೆಲ್ಲವನ್ನು ಮಾಡುವುದರಿಂದ ಉಪಯೋಗವೂ ಇಲ್ಲದೆ ಇರುವುದರಿಂದ ಸದಾ ಸರ್ವದಾ ಎಲ್ಲ ಸಂದರ್ಭಗಳಲ್ಲಿ ನಾರಾಯಣನನ್ನು ನೆನೆಸುತ್ತಿರು ಎನ್ನುವಂತಹ ಮಾತನ್ನು ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ಅಂತಹ ಮುದ್ದು ಮೊಗದ ಆ ಕೃಷ್ಣನನ್ನು ಸ್ಮರಿಸುತ್ತಾ ಎಲ್ಲ ವಿಧವಾದಂತಹ ಶುಭ ಇಂದು ನೋಡಿದೆ ಎನ್ನುವಂತಹ ತವಕದಿಂದ ಭಕ್ತಜನರು ಆನಂದ ತೀರ್ಥಾದಿ ಮುನೀಂದ್ರ ವಂದಿತ ಪಾದ ಪಂಕಜಗಳನ್ನು ಹೊಂದಿರುವಂತಹ ಪರಮಾತ್ಮನನ್ನು ನೋಡಿದ ಸಂಭ್ರಮದಲ್ಲಿ ಭಕ್ತಜನರೆಲ್ಲರೂ ಕೈ ಮುಗಿದು ಗೋವಿಂದ ನಾಮೋಚ್ಚಾರಣೆಯನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಎಷ್ಟೋ ದಿನಗಳ ಹಂಬಲ, ಪರಮಾತ್ಮನನ್ನು ನೋಡಲೇಬೇಕೆನ್ನುವಂತಹ ತವಕ ಈ ಶುಭ ಸಂದರ್ಭದಲ್ಲಿ ಈಡೇರಿದೆ. ಅದರಲ್ಲಿಯೂ ಇಂದು ವಿಶೇಷವಾಗಿ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಸರ್ವಭೂಪಾಲ ರಥಾಧಿರೂಢನಾಗಿ ವಿರಾಜಿಸುತ್ತಿರುವಂತಹ ಪರಮಾತ್ಮನನ್ನು ವೀಕ್ಷಿಸುವಂತಹ ಅವಕಾಶ ಒದಗಿ ಬಂದಿದೆ. ಇದನ್ನು ಒಂದು ಕ್ಷಣವೂ ಕೂಡ ನಾವು ಬಿಡಬಾರದು ಎನ್ನುವಂತಹ ಬಯಕೆಯಿಂದ ಭಕ್ತಜನರು ಬಿಟ್ಟ ಕಣ್ಣುಗಳಿಂದ ನೆಟ್ಟ ದೃಷ್ಟಿಯಿಂದ ಪರಮಾತ್ಮನನ್ನು ನೋಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಓ ಪರಮಪುರುಷನೇ, ಬಾ, ನನ್ನೆಡೆಗೆ ಬಾ, ಇನ್ನೂ ಮುಂದೆ ಬಾ ಎನ್ನುವಂತಹ ರೀತಿಯಲ್ಲಿ ಆ ಪರಮಾತ್ಮನನ್ನು ತಮ್ಮ ಕಡೆಗೆ ಬರುವಂತೆ ಬೇಡುತ್ತಿರುವಂತಹ ಭಕ್ತಜನರನ್ನು ಕೂಡ ವೀಕ್ಷಿಸುತ್ತಿದ್ದೀರಿ. ಕಣ್ಣಲ್ಲಿ ಬಂದಂತಹ ಆನಂದ ಬಾಷ್ಪಗಳನ್ನು ಒರೆಸಿಕೊಳ್ಳುತ್ತಾ ಪರಮಾತ್ಮನ ದಿವ್ಯ ತೇಜಸ್ಸನ್ನು ತಮ್ಮಲ್ಲಿ ಆಹ್ವಾನ ಮಾಡಿಕೊಳ್ಳುತ್ತಾ ಹೃದಯ ಕುಹರದಲ್ಲಿ ನಿತ್ಯ ನೆಲೆಗೊಳ್ಳು ತಂದೆ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡುತ್ತಾ ಭಕ್ತಜನರು ಭಕ್ತಿ ಪಾರವಶ್ಯದಿಂದ ಪರಮಾತ್ಮನನ್ನು ಆಶ್ರಯಿಸಿ ಕೃತಾರ್ಥರಾಗುತ್ತಿದ್ದಾರೆ. ಸಂಸಾರದಲ್ಲಿ ಬಿದ್ದು ಬಳಲಿ ತೊಳಲಿ ಕಂಗಾಲಾಗಿ ರಕ್ಷಕರ್ಯಾರೂ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಮಿಣುಕುವ ತಾರೆಯಂತೆ ದಾರಿದೀಪವಾಗಿ ನಿಲ್ಲುವವನು ಪರಮಪುರುಷನಾದಂತಹ ಶ್ರೀ ಶ್ರೀನಿವಾಸ. ಕಲಿಯುಗದ ಭಕ್ತಜನರಿಗೆ ವರದಾಯಕ, ಆಪದ್ಬಾಂಧವ, ಮಣಿದವರಿಗೆ ಒಲಿಯುವ ಕಲ್ಪವೃಕ್ಷ. ಅಂತಹ ಪರಮಪುರುಷನ ದಿವ್ಯವಾದಂತಹ ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ಪರಮಾತ್ಮನನ್ನು ಆಶ್ರಯಿಸಿದವರಿಗೆ ಪರಾಭವವಿಲ್ಲ. ಪರಮಪುರುಷನ ಆಶ್ರಯದಲ್ಲಿ ಯಾವುದೇ ವಿಧವಾದಂತಹ ದುಃಖವಿಲ್ಲ ಎನ್ನುವುದು ಹಿರಿಯರ ಮಾತು. ಆದರೆ ಭಕ್ತರ ಚರಿತ್ರೆಗಳು ಅದಕ್ಕಿಂತಲೂ ಭಿನ್ನವಾಗಿ ಕಂಡುಬರುವುದು ಇದೆ. ಭಕ್ತರಾಗಿ ಪರಮಾತ್ಮನನ್ನು ಆಶ್ರಯಿಸಿದವರು ಅನೇಕ ವಿಧವಾದಂತಹ ಅವಮಾನಗಳಿಂದ, ಅನೇಕರಿಂದ ಬೈಗುಳವನ್ನು ಪಡೆಯುತ್ತಾ, ಅನೇಕರಿಂದ ನಿಂದಿತರಾಗುತ್ತಾ, ಅನೇಕರಿಂದ ಅನೇಕ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸಿದ್ದನ್ನು ಕೂಡ ನಾವು
ಭಕ್ತರ ಚರಿತ್ರೆಗಳಲ್ಲಿ ನೋಡುತ್ತೇವೆ. ಅಖಂಡ ಆಂಧ್ರ ಪ್ರದೇಶದಲ್ಲಿ ಗೋದಾವರಿ ತೀರದಲ್ಲಿ ಭದ್ರಾಚಲ ಎನ್ನುವಂತಹ ಭದ್ರವಾದಂತಹ ಒಂದು ಪರ್ವತ, ಅತ್ಯಂತ ಪರಮ ಪವಿತ್ರವಾದಂತಹ ಶಿಖರ, ಗೋದಾವರಿ ತಟದಲ್ಲಿ ನೆಲೆಗೊಂಡಿರುವಂತಹ ಕ್ಷೇತ್ರ, ವನವಾಸದ ಸಂದರ್ಭದಲ್ಲಿ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರೀಕೃತವಾದಂತಹ ಮಹತ್ತರವಾದಂತಹ ಕ್ಷೇತ್ರ. ಅಂತಹ ದಿವ್ಯವಾದಂತಹ ಸ್ಥಾನದಲ್ಲಿ ರಾಮದಾಸ ಎನ್ನುವಂತಹ ಭಕ್ತನು ಭಕ್ತರಿಂದ ಕಾಣಿಕೆಗಳನ್ನು ಪಡೆದು ಧನ ಸಂಗ್ರಹವನ್ನು ಮಾಡಿ ರಾಮನಿಗೆ ದೇವಾಲಯವನ್ನು ಕಟ್ಟಿದರೆ 12 ವರ್ಷಗಳ ಅತ್ಯಂತ ರಾಕ್ಷಸತ್ವದಿಂದ ಕೂಡಿದ ಪ್ರಾಣಮಾತ್ರಾವಶಿಷ್ಟನಾಗಿ ಉಳಿಯುವಂತಹ ಸ್ಥಿತಿಯಲ್ಲಿ ಗೋಲ್ಕೊಂಡದ ಸೆರೆಮನೆಯಲ್ಲಿ ಕಾಲವನ್ನು ಕಳೆದಂತಹ ಕಥೆ ದಾರುಣವಾದದ್ದು. ಆ ಪರಮಾತ್ಮನ ನಿರ್ಣಯ ಎಲ್ಲರ ಚಿಂತನೆಗೆ ನಿಲುಕದೇ ಇರುವಂತಹದ್ದು. ಕರುಣೆಯ ಕಡಲಾಗಿರುವ ಆ ಪರಮಾತ್ಮನನ್ನು ಸ್ತುತಿಸುತ್ತಾ ಹಾಡುತ್ತಾ ನಲಿಯುತ್ತಾ ಕುಣಿದು ಕುಪ್ಪಳಿಸಿದಂತಹ ಭಕ್ತವರೇಣ್ಯರು ಆ ಪರಮಾತ್ಮನ ನಾಮಸ್ಮರಣೆ ಎನ್ನುವಂತಹ ಹೆಜ್ಜೆಯನ್ನು ಸದಾ ಸವಿಯುತ್ತಾ ಆನಂದಭರಿತರಾಗಿ ಇರುತ್ತಿದ್ದರು. ಹೊರಗಿನ ಕಷ್ಟ ಕಾರ್ಪಣ್ಯಗಳನ್ನು ಅಳೆಯದೆ ಸುರಿಯದೆ ಚಿಂತಿಸದೆ ಅವುಗಳನ್ನು ಪರಿಗಣಿಸದೆ ತಮ್ಮ ಜೀವನವನ್ನು ಪರಮಾತ್ಮನಲ್ಲಿ ಅರ್ಪಿಸಿ ಪರಮಾತ್ಮನ ಆಜ್ಞೆ ಎಲ್ಲವೂ ಎನ್ನುವಂತಹ ರೀತಿಯಲ್ಲಿ ಬದುಕುತ್ತಿದ್ದುದನ್ನು ನಾವು ನೋಡುತ್ತೇವೆ. ಕಷ್ಟ ನಷ್ಟಗಳೆಲ್ಲವೂ ಕೂಡ ಪರಮಾತ್ಮನ ಸಂಕಲ್ಪದಂತೆ ನಡೆಯುತ್ತವೆ ಎನ್ನುವ ದೃಢವಾದಂತಹ ನಂಬಿಕೆ ಅವರಲ್ಲಿ ಇರುವುದರಿಂದ ಕಷ್ಟ ಸುಖಗಳೆಲ್ಲವೂ ಕೂಡ ಆ ಪರಮಾತ್ಮನ ಪ್ರಸಾದ ಮಾತ್ರ ಎನ್ನುವಂತಹ ಭಾವನೆಯಿಂದ ಸ್ವೀಕರಿಸಿದವರಿಗೆ ಯಾವ ಕಷ್ಟವೂ ಕಷ್ಟವಾಗಿರದೆ ಯಾವ ನಷ್ಟವೂ ನಷ್ಟವಾಗಿ ಅನ್ನಿಸದೆ ಅವೆಲ್ಲವೂ ಕೂಡ ಪರಮಾತ್ಮನ ದಿವ್ಯವಾದಂತಹ ಅನುಗ್ರಹವೆಂದು ಭಾವಿಸಿ ಆನಂದಮಯವಾದಂತಹ ಬದುಕನ್ನು ಬದುಕಿದ್ದಾರೆ. ಮನಸ್ಸನ್ನು ಕಲ್ಲೋಲಗೊಳಿಸುವಂತಹ ಯಾವ ವಿಷಯಗಳು ಅವರನ್ನು ದಾರಿ ತಪ್ಪಿಸದೆ ಪರಮಾತ್ಮನಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತಿಯು ಹೆಚ್ಚಾಗುವಂತಹ ರೀತಿಯಲ್ಲಿ ಮಾಡಲಾಗಿದೆ. ತಿರುಮಲ ಕ್ಷೇತ್ರದಲ್ಲಿ ಪರಮಾತ್ಮನನ್ನು ನಿತ್ಯವೂ ಹಾಡಿ ಹೊಗಳಿದಂತಹ ಅನ್ನಮಾಚಾರ್ಯರು ಒಂದಾನೊಂದು ಸಂದರ್ಭದಲ್ಲಿ ಸರಪಳಿಗಳಿಂದ ಕಟ್ಟಲ್ಪಟ್ಟು ಹೊಡೆಯಲ್ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ಅವರು ಗೋವಿಂದ ನಾಮವನ್ನಲ್ಲದೆ ಇನ್ಯಾವುದನ್ನೂ ಅವರು ಉಚ್ಚರಿಸಲಿಲ್ಲ. ಇವೆಲ್ಲವೂ ಪರಮಾತ್ಮನು ತಮಗೆ ಮಾಡುವಂತಹ ಪರೀಕ್ಷೆ ಎಂದು ಭಾವಿಸಿದರೆ ಹೊರತಾಗಿ ಇದು ಪರಮಾತ್ಮನು ನಮಗೆ ಕೊಡುವಂತಹ ಶಿಕ್ಷೆ ಎನ್ನುವುದಾಗಲಿ ಅಥವಾ ಪರಮಾತ್ಮನ ಮೇಲೆ ಅವಿಶ್ವಾಸವಾಗಲಿ ಅವರಿಗೆ ಎಂದೂ ಮೂಡಲಿಲ್ಲ ಎನ್ನುವುದು ಅತ್ಯಂತ ಮುಖ್ಯವಾದಂತಹ ಮಾತಾಗಿದೆ. ಆ ರೀತಿಯಾಗಿ ಪರಮಪುರುಷನಾದಂತಹ ಶ್ರೀ ಶ್ರೀನಿವಾಸನಲ್ಲಿ ದೃಢವಾದಂತಹ ಭಕ್ತಿಯನ್ನು ಹೊಂದಿದವರು ಇಂದಿಗೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ ಎನ್ನುವುದರಲ್ಲಿ ಯಾವ ವಿಧವಾದಂತಹ ಅನುಮಾನವೂ ಬೇಡ. ಕಾಲ ಬದಲಾದರೂ ಭಕ್ತರು ಬದಲಾಗುವುದಿಲ್ಲ. ಪರಮಾತ್ಮನ ಜೊತೆಗಿನ ಸಂಬಂಧ ಬದಲಾಗುವುದಿಲ್ಲ. ಬಾಂಧವ್ಯ ಬದಲಾಗುವುದಿಲ್ಲ. ನಿತ್ಯವೂ ಪರಮಾತ್ಮನನ್ನು ಅನುಸರಿಸುತ್ತಾ ಪರಮಾತ್ಮನನ್ನು ಆಶ್ರಯಿಸುತ್ತಾ ಕೃತಕೃತ್ಯರಾಗುವಂತಹ ಭಕ್ತರ ಸಂಖ್ಯೆಗೆ ಎಂದೂ ಕೊರತೆ ಇಲ್ಲ. ಪರಮಾತ್ಮನಿರುವವರೆಗೆ ಜೀವರು ಇರುವವರೆಗೆ ಅವರಿಬ್ಬರ ಬಾಂಧವ್ಯ ಎಂದೆಂದಿಗೂ ಸ್ಥಿರವಾಗಿ ನಿರಂತರವಾಗಿ ನದಿಯಂತೆ ಹರಿಯುತ್ತಲೇ ಇರುತ್ತದೆ. ಭಕ್ತರಿಗಾಗಿ ಪರಮಾತ್ಮ, ಪರಮಾತ್ಮನಿಗಾಗಿ ಭಕ್ತರು, ಈ ಎರಡೂ ಕೂಡ ಅನ್ಯೋನ್ಯವಾದಂತಹ ಸಂಬಂಧವನ್ನು ಬಾಂಧವ್ಯವನ್ನು ಪಡೆದುಕೊಂಡಿವೆ ಎನ್ನುವುದನ್ನು ಮರೆಯುವಂತಿಲ್ಲ. ಪರಮಪುರುಷನಾಗಿರುವಂತಹ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯರಾಗೋಣ. ಸಕಲ ಲೋಕಗಳಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡುವಂತಹ ಪರಮಾತ್ಮನ ದಿವ್ಯವಾದಂತಹ ಚರಿತ್ರೆ ಅತ್ಯಂತ ವಿಸ್ತೃತವಾಗಿ ಋಷಿಗಳಿಂದ ಮುನಿಗಳಿಂದ ಕ್ಷಣ ಕ್ಷಣದಲ್ಲಿ ಅದು ಪ್ರವಚನಕ್ಕೆ ಒಳಗಾಗಿದೆ. ಅನೇಕ ಋಷಿಗಳು ಮಹಾಮುನಿಗಳು ಮೋಕ್ಷವನ್ನು ಬಯಸಿದಂತಹ ವ್ಯಕ್ತಿಗಳು ವೇದವಿಹಿತವಾದಂತಹ
ಸುದೀರ್ಘ ಸತ್ರಯಾಗಗಳನ್ನು ಮಾಡುವ ಸಂದರ್ಭಗಳಲ್ಲಿಯೂ ಕೂಡ ವಿರಾಮ ಸಂದರ್ಭದಲ್ಲಿ ಪರಮಾತ್ಮನ ಮಹಿಮೆಯನ್ನೇ ಅವರು ಕೊಂಡಾಡಿದ್ದಾರೆ. ಸೂತ ಪೌರಾಣಿಕರನ್ನು ಕರೆಸಿಕೊಂಡು ಪರಮಾತ್ಮನ ಲೀಲೆಗಳನ್ನು ಮತ್ತೆ ಮತ್ತೆ ಹೇಳಿಸಿ ತೃಪ್ತರಾಗಿ ಆ ಪರಮಾತ್ಮನ ದಿವ್ಯವಾದಂತಹ ಚರಿತ್ರೆ ಲೀಲೆ ಎನ್ನುವಂತಹ ಅಮೃತ ಪಾನವನ್ನು ಮಾಡುತ್ತಾ ಆನಂದಭರಿತರಾದದ್ದನ್ನು ನಾವು ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಕಾಣಬಹುದಾಗಿದೆ. ಆದ್ದರಿಂದಾಗಿ ಭಕ್ತರ ಹಾಗೂ ಪರಮಾತ್ಮನ ಮಧ್ಯದ ಸಂಬಂಧ ನಿರಂತರವಾಗಿ ಹರಿಯುವಂತಹ ನದಿಯಂತಹದ್ದು ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಸಕಲ ಲೋಕಗಳಿಗೆ ಸೌಹಾರ್ದತೆಯನ್ನು ಹೃತ್ಪೂರ್ವಕವಾಗಿ ಒದಗಿಸುವಂತಹ ಪರಮಾತ್ಮನ ಪರಿಪೂರ್ಣವಾದಂತಹ ಕೃಪೆ ನಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದದ್ದು. ಜಗದೊಡೆಯನಾದಂತಹ ಪರಮಾತ್ಮನನ್ನು ನಾವು ಸದಾ ಸ್ಮರಿಸುತ್ತಾ ಪರಮಪುರುಷನಾದಂತಹ ಆ ಮಂಗಳಮೂರ್ತಿಯ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯುತ್ತಾ ನಾವು ಧನ್ಯರಾಗಬೇಕು. ಸಕಲ ಲೋಕಗಳಿಗೆ ಶುಭಕರನಾಗಿರುವಂತಹ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮನ್ನು ಸದಾ ಸರ್ವದಾ ಕಾಪಾಡಲಿ ಎನ್ನುವಂತಹ ದಿವ್ಯವಾದಂತಹ ಚರಿತ್ರೆಯನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ಧನ್ಯರಾಗೋಣ. ಸಪ್ತ ಶಿಖರಗಳ ಮಧ್ಯದಲ್ಲಿ ಪರಿಶೋಭಿಸುವ ವೆಂಕಟಾದ್ರಿಯಲ್ಲಿ ನೆಲೆಗೊಂಡಿರುವಂತಹ ವೆಂಕಟನಾಥನನ್ನು ವೀಕ್ಷಿಸುವ ಭಕ್ತರು ಧನ್ಯರು, ಕೃತಾರ್ಥರು ಎನ್ನುವುದಾಗಿ ಪದೇ ಪದೇ ಹೇಳಲಾಗುತ್ತದೆ. ವೆಂಕಟೇಶ ಸಮೋದೇವೋ ನ ಭೂತೋ ನ ಭವಿಷ್ಯತಿ. ವೆಂಕಟೇಶ್ವರನಿಗೆ ಸರಿಸಮಾನನಾದ ದೇವನು ಇನ್ನೊಬ್ಬರಿಲ್ಲ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ. ವೆಂಕಟಾದ್ರಿಗೆ ಸರಿಸಮಾನವಾದ ಕ್ಷೇತ್ರವೂ ಇನ್ನೊಂದಿಲ್ಲ ಎನ್ನುವಂತಹ ನುಡಿಯನ್ನು ಋಷಿಗಳು ನುಡಿದಿದ್ದಾರೆ. ಅಂತಹ ದಿವ್ಯವಾದಂತಹ ಚರಿತ್ರೆಯನ್ನು ಪಡೆದುಕೊಂಡಿರುವ ಈ ಕ್ಷೇತ್ರದ ಮಹತ್ವಪೂರ್ಣವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೀರಿ. ಜಗದೊಡೆಯನ ಪರಮಪುರುಷನ ದಿವ್ಯವಾದಂತಹ ಅನುಗ್ರಹ ಸದಾ ಸರ್ವದಾ ನಮಗೆ ಒದಗಿ ಬರಲಿ ಎನ್ನುವಂತಹ ಪ್ರಾರ್ಥನೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಿ ಧನ್ಯರಾಗೋಣ. ಮಂಗಳಮಯನಾದಂತಹ ಶ್ರೀ ಶ್ರೀನಿವಾಸನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಶ್ರೀ ವೆಂಕಟಾದ್ರಿಯ ಒಡೆಯನಾದಂತಹ ಪರಮಾತ್ಮನ ಪರಿಪೂರ್ಣವಾದ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಾ ತನ್ಮಯತ್ವದಿಂದ ಪರಮಾತ್ಮನನ್ನು ಕೊಂಡಾಡುತ್ತಾ ಕೃತಾರ್ಥರಾಗುವಂತಹ ಸಂದರ್ಭ. ಕತ್ತಲೆಯಾದ್ದರಿಂದ ಆ ರಥಬೀದಿಗಳ ಚಿತ್ರಣಗಳು ಸ್ಪಷ್ಟವಾಗಿ ನಮಗೆ ಕಾಣದೇ ಇದ್ದರೂ ಆ ಪರಮಾತ್ಮನ ವಾಹನ ಸೇವೆ ನಿರಂತರವಾಗಿ ಮುನ್ನಡೆದು ಬರುತ್ತಿರುವುದನ್ನು ಗಮನಿಸಬಹುದು. ಎಲ್ಲ ರಥಬೀದಿಗಳಲ್ಲಿಯೂ ಕೂಡ ಭಕ್ತರು ಪರಮಾತ್ಮನಿಗಾಗಿ ಕಾಯುತ್ತಿರುವುದನ್ನು ಕೂಡ ಗಮನಿಸಬಹುದು. ಭಕ್ತರ ನಿರೀಕ್ಷಣೆಯಂತೆ ಪರಮಾತ್ಮನು ಭಕ್ತರ ಬಾಗಿಲಿಗೆ ಬಂದು ನಿಲ್ಲುವಂತಹವನು. ಗೋಕುಲದಲ್ಲಿ ಅನೇಕ ಲೀಲೆಗಳನ್ನು ಮಾಡಿದಂತಹ ಪರಮಾತ್ಮನು ಗೋಕುಲದಲ್ಲಿ ಸಂಚರಿಸುವ ಗೋವುಗಳನ್ನು ಅನುಗ್ರಹಿಸಿದ್ದಾನೆ. ಗೋಕುಲದಲ್ಲಿ ವಿಹರಿಸುವಂತಹ ಗೋಪಾಲಕರನ್ನು ಅನುಗ್ರಹಿಸಿದ್ದಾನೆ. ಪಕ್ಷಿಗಳನ್ನು, ಸರೀಸೃಪಗಳನ್ನು ಅನುಗ್ರಹಿಸಿದ್ದಾನೆ. ಮಹಿಳೆಯರನ್ನು, ತಾಯಂದಿರನ್ನು ಎಲ್ಲರನ್ನೂ ಕೂಡ ಪರಮಾತ್ಮ ತನ್ನದೇ ಆದಂತಹ ವಿಶಿಷ್ಟವಾದ ರೀತಿಯಲ್ಲಿ ಅನುಗ್ರಹಿಸಿರುವುದನ್ನು ನಾವು ನೋಡಬಹುದಾಗಿದೆ. ಅಂತಹ ವಿಶಿಷ್ಟ ವೈಭವದೊಂದಿಗೆ ಶೋಭಿಸುವಂತಹ ಪರಮಾತ್ಮನ ಮಂಗಳಕರವಾದಂತಹ ಒಂದು ವೈಭವವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಧನ್ಯತೆಯನ್ನು ಪಡೆಯುವಂತಹ ಸಂದರ್ಭ ಸನ್ನಿಹಿತವಾಗುತ್ತಿದೆ. ಅಪಾರವಾದ ವಿಶೇಷವಾದಂತಹ ತಳಿರು ತೋರಣಗಳಿಂದ ಶೋಭಿಸುತ್ತಿರುವ ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಮಂಟಪಗಳು ರಥಬೀದಿಗಳಲ್ಲಿ ದಿವ್ಯವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿವೆ. ರಥಸಪ್ತಮಿಯ ದಿವ್ಯವಾದಂತಹ ಶೋಭೆಯನ್ನು, ವೈಭವವನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಇವೆಲ್ಲವೂ ಕೂಡ ಶೋಭಿಸುತ್ತಿರುವುದನ್ನು ನಾವು ಗಮನಿಸಬಹುದು. ಇಂತಹ ಶುಭಕರವಾದಂತಹ ವೈಭವ ನಮಗೆಲ್ಲರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡೋಣ. ಈ ವಾಹನ ಸೇವೆ ಶುಭ ಸಂದರ್ಭದಲ್ಲಿ ಈ ಮಂಗಳವಾದ್ಯ ಪಂಡಿತರು ಪರಮಾತ್ಮನಿಗೆ ಪ್ರದಕ್ಷಿಣೆಯನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ 3 ಪ್ರದಕ್ಷಿಣೆಗಳನ್ನು ಮಾಡುವುದು ಆನವಾಯಿತಿ. ಮಂಗಳವಾದ್ಯವನ್ನು, ಮಂಗಳಧ್ವನಿಯನ್ನು ನುಡಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಿದಂತಹ ನಂತರದಲ್ಲಿ ಆ ಪರಮಾತ್ಮನಿಗೆ
ಕುಂಭ ನೀರಾಜನವನ್ನು ನಿವೇದಿಸುವುದರ ಮೂಲಕ, ನೈವೇದ್ಯವನ್ನು ಒದಗಿಸುವುದರ ಮೂಲಕ ಈ ವಾಹನ ಸೇವೆಗೆ ಮಂಗಳವನ್ನು ಹಾಡುತ್ತಾರೆ. ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವ ರೀತಿಯಲ್ಲಿ, ಸಮಸ್ತರಿಗೂ ಸನ್ಮಂಗಳಗಳು ಉಂಟಾಗಲಿ ಎನ್ನುವ ರೀತಿಯಲ್ಲಿ ಪರಮಪುರುಷನಾದಂತಹ ಪರಮಾತ್ಮನಿಗೆ ಕುಂಭ ನೀರಾಜನಾದಿಗಳನ್ನು दक्षिणतास्य बृहतस्तोत्रं प्रत्यभिषिञ्चति असो बृहत् दर्हितमभिषिञ्चति पशुस्तोमो वा एषः वंशः सर्वः जातः सहसा वृद्धः क्षत्रभृत्तमो वयोधा महान्महित्वेदस्तभानः राष्ट्रे च जागृहे यापदे स्वा परमेष्ठिनः स्वाराज्येनाभिषिञ्चामीत्याह राज्यमेवैरङ्गमयति हरिः ओम् శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద
వెంకటేశ గోవింద శ్రీనివాస గోవింద శ్రీ వెంకటేశ No.